ಸುತನ ಪಾರಿಯನು ಕಂಡು ಯಾಕೆ ಹೀಗಾಗಿದೆ? ಏನಾಗಿರಬಹುದು ನನ್ನ ಮಗನಿಗೆ? ಬಿದ್ದಿರುವಂತಹ ನನ್ನ ಮಗನಿಗೆ ಆರು ಕೈಗಳು ಮುರಿದಿದೆಯಂತೆ. ಯಾಕೆ ಹೀಗಾಗಿದೆ? ಅವನು ಒಬ್ಬನೇ ಹೋಗ್ಲಿಲ್ಲ, ಆತನ ಮಿತ್ರನ ಜೊತೆಯಾಗಿ ಹೋದವನು. ಯಾಕೆ? ಯಾರಲ್ಲಿ ದ್ವಾರದಲ್ಲಿ ನನ್ನನ್ನು ನೋಡಲು ಬಂದಿದ್ದಾರೆ. ಅವರನ್ನು ಒಳ ಬರಹೇಳಿ. ಅರಮನೆಯಲ್ಲಿದ್ದಾನೆ, ನೋಡ್ಬೋದಿದೆ. ಒಬ್ಬರಲ್ಲ ಇಬ್ಬರಲ್ಲ 1000 ಮಂದಿ ಬರಲಿ ನನ್ನ ಮನೆ ಅಲ್ಲಿ ಹೋಗಿ ನೋಡಬಹುದು. ಜನ್ಮಗಿಷ್ಟು ಅಯ್ಯೋ, ಎಲ್ಲವನ್ನು ಮಾಡುವುದನ್ನು ಮಾಡಿ ನನ್ನ ಮಗನಾಗಿರುವಂತ ನನ್ನ ಮಗನಿಗೆ ಕಾಲು ಕೈಯನ್ನು ಒಯ್ದು ಮರ್ಯಾದೆ ಬಿಟ್ಟು ನನ್ನ ರಾಜ್ಯಕ್ಕೆ ಬಂದಿದ್ದೀರಲ್ಲ. ಏನು ಶಾಲೆಗೆ ಪೂರ್ವ
ಘಟನೆಯನ್ನ ಮರೆತು ಇವಾಗಲಾದರೂ ನಮ್ಮ ಪ್ರೀತಿ ನಮ್ಮನ್ನ ಸೇರುವಲ್ಲ. ಅಯ್ಯ, ಇಂದಿನ ಘಟನೆ ಹೇಗೆ ಮರೆಯುವುದಕ್ಕೆ ಸಾಧ್ಯ? ಅಂದು ಗುರುಮಠದಲ್ಲಿರುವಲ್ಲ ನೀವಿರಲು ಗುರುಮಠದಿಂದ ನನ್ನನ್ನು ತಿರಸ್ಕರಿಸಿದವರು. ಸುಮ್ಮನೆ ಎಲ್ಲಿಗಾಗ್ತದ? ಏನು ಎಷ್ಟು ಹೇಳಿದರೂ ನೀನು ಸುಮ್ಮನೆ ಇರುವವನ. ನೀನು ಯುದ್ಧಕ್ಕೆ ಮುಂದಾಗ್ತಿದ್ಯಾ, ಆದ್ರಿಂದ ಅವರೇ ಬಂದು ಕ್ಷಮೆಯನ್ನ ಕೇಳ್ತಾ ಇದ್ದಾರೆ. ನಾವಿಬ್ಬರು ಮತ್ತೆ ಒಂದಾಗಬೇಕು ಎನ್ನುವುದಾಗಿ. ಯಾಕೆ ನೀವು ಹಿಂದೊಮ್ಮೆ ನೀವಿಬ್ಬರು ಸ್ನೇಹಿತರಾಗಿದ್ದವರು ಈಗ ಮತ್ತೆ ವೈರಿಗಳಾಗುವುದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದೀರಿ. ಮನುಷ್ಯನ ಜೀವನ ಎನ್ನುವುದು ಮೂರೇ ದಿನ ಎನ್ನುವುದನ್ನು ತಿಳಿದವರಿದ್ದೀರಿ ನೀವು. ಇಂದು ಸಿಕ್ಕಿದವರು ನಾಳೆ ಸಿಗ್ತಾರೆ ಎನ್ನುವಾಗ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ಇಂದು ಸಿಕ್ಕಿದವರನ್ನು ಯಾಕೆ ಬಿಡ್ತಾ ಇದ್ದೀರಿ? ಇಷ್ಟೆಲ್ಲ ಹೇಳುವುದಕ್ಕೆ ನಾನೇನು ದೊಡ್ಡವರಲ್ಲ. ನಮ್ಮದೇನು ತಪ್ಪಿದ್ರು ಕ್ಷಮಿಸಬೇಕಲ್ವಾ? ಮಗನ ಮಾತ ಕೇಳಿ ಮಗನ ಮಾತ ಕೇಳಿ ವಿಕ್ರಮ ಹರಸವನ್ನು ದೂರ ಮಾಡಿ ವಿಕ್ರಮ ಹರಸವನ್ನು ದೂರ ಮಾಡಿ ಸೊಗದಿಗಳ ಅಪ್ಪುತ ಸೊಗದಿಗಳ ಅಪ್ಪುತ ಮನಸ್ಸಿಗೆ ಹೌದು ಎಂಬುದಾಗಿ ಎನಿಸುತ್ತದೆ. ಮತ್ತು ಮೊದಲು ನಾವು ಹೇಗೆ ಇದ್ದವರು, ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ ಅಂತ ಸ್ನೇಹಿತರು ಈಗ ಯಾರ ಮಾತು ಕೇಳಿ ನಾವು ಬೇರೆ ಬೇರೆಯಾಗಿದ್ದೇವೆ. ಮುಂದೆ ಹಾಗಾಗಬಾರದು. ನಾವು ಮುಂದೆ ಬಂಧುಗಳಾಗಬೇಕು, ಮಿತ್ರತ್ವವನ್ನು ಬೆಳೆಸಿಕೊಳ್ಳಬೇಕು ಎಂಬುದಾಗಿ ಹೇಳ್ತಾ ಇದೆಯಾ? ಈ ನಾಡಿನ ಮಾತು ನಿಜ. ಹಾಗಾದ್ರೆ ಮತ್ತೇಕೆ ಹಿಂದೆ ನಾವು ಹೇಗೆ ಇದ್ದೇವೋ ಹಾಗೆ ಮಿತ್ರತ್ವವನ್ನು ಬೆಳೆಸಿಕೊಳ್ಳೋಣ. ನೀನೇ ಆಡಿದ ಮಾತು ಋಣಾನುಬಂಧ ಇದೆ ಅಂತಾದ್ರೆ ನಾವು ಮೂವರು ಹೌದಯ್ಯ, ಅನುಬಂಧ ಇದುವೇ ಅದಕ್ಕೆ ಹೇಳುವುದು ಋಣಾನುಬಂಧ ಎಂಬುದಾಗಿ ಅಲ್ವೇನೋ? ಹೌದು. ಎಷ್ಟೋ ವಿಂದನಮ್ಮ ಹೊರಗ ಒದಗಿ ಬಂತು ಮತ್ತೆ
ನಿನ್ನ ಮನವನ್ನು ತಿಳಿಯುವುದಕ್ಕಾಗಿ ನಾನು ಹೀಗೆ ಹೇಳಿದೆ. ಆಕೆ ನಿನ್ನನ್ನು ಮನಸಾರೆ ಇಷ್ಟಪಟ್ಟಿದ್ದಾಳೆ, ಆಕೆ ನಿನ್ನನ್ನು ಮದುವೆ ಆಗುತ್ತಾಳಂತೆ. ಆದ್ದರಿಂದ ನಿನ್ನ ಅಭಿಪ್ರಾಯವನ್ನು ಕೇಳಲು ಬಂದಿದ್ದೇನೆ. ಹುಡುಗ, ಅಭಿನೇತ್ರಿಯನ್ನು ಮದುವೆ ಆಗುವಂತೆ ನಿನ್ನ ಅಭಿಪ್ರಾಯವನ್ನು ಅಭಿನೇತ್ರಿಯನ್ನು ಮನಸ್ಸನ್ನ ಇಷ್ಟಪಟ್ಟಿದ್ದೇನೋ ನಿಜ. ಆ ಯೋಗ ಇದು ನನ್ನ ಪಾಲಿ ಒಳಗೆ ಬಂದಿದೆ. ಅಭಿನೇತ್ರಿಯನ್ನು ಮದುವೆಯಾದ ಸಂಪೂರ್ಣ ಒಪ್ಪಿಗೆ ಇದೆ. ಆದ್ದರಿಂದ ತಡ ಮಾಡುವುದು ಸರಿಯಲ್ಲ. ಆದಷ್ಟು ಬೇಗ ನಮ್ಮನ್ನಾಗಿದ್ದರೆ ಮದುವೆ ಸಿದ್ಧತೆಯನ್ನು ಮಾಡಿಕೊಳ್ಳೋಣ. ಆದಷ್ಟು ಬೇಗ ವಿಷಯವನ್ನು ತಿಳಿಸುತ್ತೇವೆ. ಸರಿ ಮಾಡ್ಲಿಕ್ಕೆ ಬರುವವರು ಅವ್ರ ಭಾಷೆಗೆ ನಿನ್ನ ಆಟ ನಡೆಯುವುದಿಲ್ಲ. ಎಂತೋ ದೊಡ್ಡ ನಿಮಗೆ ಆಟ ಮಾಡುವುದಕ್ಕೆ ಅವರು ಇದ್ರೆ ಒಳ್ಳೇದಾಗ್ತದೆ. ಅವರಿದ್ದು ಆಟ ಮಾಡ್ಲಿಕ್ಕೆ ಆಗ್ತದೆ. ಅದನ್ನ ನೋಡ್ಲಿಕ್ಕೆ ನೀನೇ ಕೂತ್ಕೊಳ್ಬೇಕಾಗ್ತದೆ. ಅದು ಮಾಡ್ಬೋದು, ಮೊದಲು ಮಾಡಿದ್ಯಲ್ಲ. ಹೋಗಿದ್ರ ಹಾಗಲ್ಲ ಹೀಗಲ್ಲ ಎಲ್ಲ ಕಥೆ ಮುಗಿ ಹೋಗಿ ಅದು ಬೆಂಕಿ ನೆಂಕಿ ಹೋಯ್ತಾ? ಹೌದಾ? ಹೇಗೆ ಹಾಗಂತ ಹೇಳಿದ್ರೆ ನೀನು ಮೊದಲೇ ಹೇಳಿದ್ಯಲ್ಲ ನಿನ್ನ ಬಾಯಲ್ಲಿ ನೀರು ಹಾಕ್ತೇನೆ ಅಂತ. ನಾನು ನೀರು ಹಾಕಿದಲ್ಲ, ಮತ್ತೆ ನೀರು ಹಾಕಿ ಆಯ್ತು. ಹಾಳಾಗಿ ಹೋಗ್ಲಿ ಬಿಡು, ಬೆಂಕಿ ಹಾಕ್ತೇನೆ ಯಾಕೆ ನನಗೀಗ? ಅಲ್ಲ ಈ ಗಾಳಿ ಏನ್ ಮಾಡುತ್ತಾ? ಮತ್ತೆ ಗಾಳಿ ಏನು ಪ್ರಯೋಜನ? ಗಾಳಿ ಬೀಸುವಷ್ಟು ಬೀಸ್ತದೆ, ಅದು ಆಗುವಷ್ಟು. ಹಾ ಬರ್ಬೇಕಾ? ಹೇಳು. ಎಲ್ಲ ಹಾಳಾಗಿ ಹೋಗಿದೆ. ಸ್ವಲ್ಪವೂ ಸರಿ ಇಲ್ವಾ? ಎಲ್ಲ ಕೆಟ್ಟು ಹೋಯ್ತಾ ಈಗ? ಫುಲ್ ಹಾಳಾಗಿ ಬರುವಾಗ ಅನ್ಕೊಂಡ ಹಾಳಾಯ್ತು. ಯಾಕೆಂತ ಹೇಳಿದ್ರೆ ಅವರೆಲ್ಲರೂ ಒಂದಾಗಿಲ್ಲ. ಅಂದ್ರೆ ನೀರಲ್ಲ, ನಿರಂಜನ, ಆಮೇಲೆ ಅದೇ ಬರ್ಲಿ ಅಂತ ಕಾಯ್ತಾ ಇದ್ದಲ್ಲ. ಕಾಯ್ಬೇಕಂತೇಳಿ ನಾನು ಶುದ್ಧ ಮೂವರು ಒಂದಾಗಿದ್ದಾರೆ. ಅಂದ್ರೆ ಮೂವರು ಒಂದಾಗಿದ್ದು ಮಾತ್ರ ಅಲ್ಲ, ಇವ್ರು ಮಾತಾಡೋದು ನೋಡಿದ್ಯಾ? ಹೇಗೆ? ಗುಸು 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 ಹೇಗೆ ಹೇಗೆ ಗುಸು ಗುಸು ಅಂತ ನಾನು ಹೇಳ್ತೇನೆ. ಅಲ್ಲ ಹೇಗೆ ಹೇಗೆ ಹೇಗೆ? ಅಲ್ಲ ಇಲ್ಲಿ ಗುಸು ಗುಸು ಹೇಳ್ತೀನಿ. ಅಲ್ಲ ಹೇಗೆ ಹೇಗೆ ಇನ್ನೊಮ್ಮೆ ಮಾಡಿ ತೋರಿಸಿ ನೋಡು. ಹೇಗೆ ಹೇಗೆ ಇನ್ನೊಮ್ಮೆ ಮಾಡಿ ತೋರಿಸಿ. ಮಾತಾಡ್ತಾ ಇದೆಯಲ್ಲ ಈಗ, ಹೇಳ್ತಾ ಇದ್ದೆ ಅದು ಯಾವ ರೀತಿ ನಿನ್ನ ಗುಸು ಗುಸು ನಾವೇನು ಮಾಡುವ ಮಾರ್ರೆ ಪುಣ್ಯಾಕ? ಅವನು ಗುಸು ಗುಸು ಅಂತಿತ್ತಲ್ಲ ಆತ್ಮದಲ್ಲಿ. ಯಾವುದು ಜೊತೆಯಾಗಿದ್ದಾನೆ ಅಷ್ಟಕ್ಕೆ ನಿನಗೆ ಪಾಯವ ಸುಮ್ಮನೆ ನಾನು
ಹೀಗೆ ಮಾಡ್ತೇನೆ. ಅದು ಮಾಡ್ಬೇಕಂತ ನಾನು ಹೇಳಿದ್ದು. ಯೋಚನೆ ಉಂಟಾ? ಗೊತ್ತಾಯ್ತು. ಈಗ ಏನು ಮಾಡುದು ಪುಣ್ಯ? ಹಾಗಾದ್ರೆ ಮೂವರಲ್ಲಿ ಒಂದಾಗಿದ್ದಾರೆ. ಗೆಳೆಯ, ಹಾ. ಏನ್ ಮಾಡುದು? ಏನ್ ಮಾಡಿ ಏನ್ ಮಾಡ್ತೀವಿ? ಇಲ್ಲಿಯ ತನಕೂ ಬಂದ ಅಂತ ಆದ್ರೆ ಆ ನೀರಜ ನಿರಂಜನರು ಹಾ. ಏನ್ ಮಾಡಿ ಮಾತಾಡೋದು ಬೇರೆ ಅಲ್ವಾ? ಅವರು ಮದುವೆ ಮಾಡುವ ಆಲೋಚನೆಯಲ್ಲಿ ಇದ್ದಾರೆ. ಯಾರು? ಯಾರು? ನೀರಜನ ಮಗಳ ಮಗನ ಅಪ್ಪ ಮದುವೆ ವಿಚಾರ ಮಾತಾಡ್ತಾ ಇದ್ದಾರೆ. ಇರ್ಲಿ, ಅದು ಏನೇ ಇರಲಿ ಇಲ್ಲಿ ಬಂದು ಮುಂದೇನು ಮಾಡುದು? ಮುಂದೆ ಏನ್ ಮಾಡುದು? ಮದುವೆ ನಿಶ್ಚಿತಾರ್ಥ ಏನ್ ಮಾಡುವುದು? ಬೆಂಕಿ ಹಾಕುವ. ಬಳಿದ ಬೆಚ್ಚಲು ಬಳಿದ ಬಳಿರೆ ಬಳಿರೆ ಅಂತ ಇದೆ. ನಮ್ಗೆ ಗೊತ್ತಾಯ್ತು. ತಗೊಳ್ಳುವಂತ ಶಕ್ತಿ ನೀವು ಕೊಟ್ಟು ಅಂತ ಕೊಡುವುದು ನಾನು. ಬಳಿರೆ ಏನಾಯ್ತು ಅಂದ್ರೆ ಬಳಿರೆ ಶಹಬಾಷ್. ಈಗಲೂ ಬಂತ ಮಾರಾಯ. ಎಂತದ್ದು? ಚಾ ಬಂತಂದ್ರೆ ಒಂದೊಂದು ಎರಡು ಮೂರು ಆಗಿರ್ಬೇಕು. ಹೌದಾ? ಗೆಳೆಯ, ಹಾ. ಅದೇನೇ ಇರಲಿ ಹಾ. ನಿನ್ನ ಉಪಾಯಕ್ಕೆ ಮೆಚ್ಚಲೇಬೇಕು. ಅದೇನು ಅಂತ ಹೇಳಿದ್ರೆ ಮದುವೆ ದಿನ ಮದುವೆ ಸಂದರ್ಭದಲ್ಲಿ ಹಾ. ಏನ್ ಮಾಡ್ಬೇಕು? ಬೆಂಕಿ ಹಾಕ. ಮನೆಗೆ ಬೆಂಕಿ ಹಾಕುವುದು. ಸರಿಯಾದದ್ದು. ಹಾಗಾದ್ರೆ ಊಟ ಮಾಡುವುದಲ್ಲ? ಮಾಡಿ.
ಬಹಳ ಇಷ್ಟಪಟ್ಟಿದ್ದೇನೆ. ನಿನ್ನ ಜೊತೆ ಎಲ್ಲಿರ್ತೇನೆ ಹಿಡಿದಳು. ನೀನು ದೇಶದಲ್ಲಿದೆಯಲ್ಲ, ನನ್ನ ಜೊತೆ ಮಾತಾಡುವುದಿಲ್ಲವೋ? ಮಾತಾಡ್ಬೇಕು ಹಾ. ಮಾತಾಡ್ಬೇಕಾ? ಸಾಕು 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 ತಿಳಿದ ಸಾಕು 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 ತಿಳಿದ ಇವತ್ತಿಗೆ ಸಾಕು 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 ತಿಳಿದ ಇನ್ನೂ ಪದದೊಳಗಿದೆ ಇನ್ನೂ ಪದದೊಳಗಿದೆ ನಾನು ನಿನ್ನ ಮಾತು ಕೇಳಿ ಕೇಳೋದಕ್ಕೆ ಸಮಯ ಇಲ್ಲ. ಯಾಕೆ ಗೊತ್ತಾ? ಯಾಕೆ? ಅಗೋಣ ಸೂರ್ಯ ಮುಳುಗಿ ಹೋಗಿದೆ, ಹೌದು. ಚಂದ್ರ ಮೂಡಿಯಾಗಿದೆ, ಮುಳುಗಿ ಹೋಗೋದಕ್ಕೂ ಪ್ರಾರಂಭವಾಗ್ತಾ ಇದೆ. ಯಾಕೆ ಹೇಳು? ನಾಳೆ ನನ್ನ ಮದುವೆ. ಈ ಮದುವೆಯ ಸಂಭ್ರಮವನ್ನ ನಾಳೆ ದಿನ ಕಾಣಬೇಕು ಅಂತಾದ್ರೆ ಈ ರಾತ್ರಿಯಲ್ಲಿ ನಾವು ಮಾತಾಡ್ತಾ ಕುಳಿತರೆ ಆಗ್ತದಾ? ಸಾಕು ಪುಣ್ಯಾತ್ಮ, ನಿನ್ನ ಮಾತು ಸಾಕು. ಮಾತಾಡುದಿದ್ರೆ ಮದುವೆ ಆದ ಮೇಲೆ ಮಾತಾಡೋಣ. ಸದ್ದು ತಾನೆದ್ದು ಶಳಗೆ ಎಬ್ಬಿಸಿ ಭೂಷಣದ ಎಬ್ಬಿಸಿಯೇ ಪುರಗಳು ಹೊರಟರು 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 ಸದ್ದು 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 ನಜಗಿನ ಮಧ್ಯಕ್ಕೆ ಭೂತಕ್ಕಾಗಿ ಉದಯಪುರದೊಳಗೆ ಸೇರಿ ಉದಯಪುರದ ಸೇರುವ ತಮ್ಮಯ್ಯ ತಮ್ಮಯ್ಯ ಬದಿಯರಿಗೆ ಬದಿಯರಿಗೆ ಅರಮನೆಗೆ ಸತ್ತು
ಇಷ್ಟಕ್ಕೆಲ್ಲ ಯಾಕಾಗಿ ಈ ಸ್ಥಿತಿಯಲ್ಲಿ ಬಿದ್ದಿದ್ದೇವೆ ಎಂಬುದು ನೋಡ್ಲಿಕ್ಕೆ ಸಾಧ್ಯವಾಗ್ತಾ ಇತ್ತು ನನಗೆ. ಎಷ್ಟೊಂದು ಪ್ರೀತಿಯಿಂದ ಆತ್ಮೀಯತೆಯಿಂದ ನೋಡಿಕೊಂಡು ಈ ಪರಿಸ್ಥಿತಿಯಲ್ಲಿ ಬೀಳ್ತೀರಿ ಅಂತ ನಾನು ತಿಳಿದುಕೊಂಡಿದ್ದಲ್ಲ ಬಾಬಾ. ನಿಮ್ಮ ದುಃಖಕ್ಕಾಗಿ ನಾನು ಕೆಲಸವನ್ನ ಮಾಡ್ತಾ ಇದ್ದವನು ಬಾಬಾ. ಈ ತರ ಪರಿಸ್ಥಿತಿಯಲ್ಲಿ ಬಿದ್ದಂತ ನೋಡಿದ್ರೆ ಮೊಲ ಕಾಲ ಹೋಗ್ತಾ ಇದೆ ಬಾಬಾ. ಏನ್ ಮಾಡಿ ಈ ಸಂದರ್ಭದಲ್ಲಿ ನೋಡಿವ ಆಲಿಸುತ್ತ ನಾರಿಯ ಬೆಲೆ ನಿಶ್ಚಿತಾರ್ಥ ಅಂತ ತಿಳಿದಂತ ಆತ ಅರಮನೆಗೆ ವ್ಯಕ್ತಿಯನ್ನ ಕೊಟ್ಟ. ಯಾಕೆ ನಿಮ್ಮನ್ನ ಸಾಯಿಸುವ ಉದ್ದೇಶ. ಮಗಳೇ ಬಿಡಬೇಡ, ಅವನನ್ನು ಬಿಡಬೇಡ, ಹೋಗು ಅಲ್ಲೇ ಹೋಗ್ಬೇಕು ನೀವು. ಆತನ ಪಾಲಿಗೆ ಪ್ರಾಣಾಯಾಮ
ನನಗೆ ಹೇಳಿದವನು ನೀನು, ಪ್ರಚೋದನೆ ಮಾಡಿದವನು ನೀನು. ಯಾಕಾಗಿ ಈಗ ಹೇಗಾಯ್ತು, ಹೇಗಾಗಿದೆ, ಏನಾಯಿತು? ಅಲ್ಲಿ ಹೋಗ್ತಾಳೆ, ಅವಳ ಮೇಲೆ ದ್ವೇಷದ ಜ್ವಾಲೆಯನ್ನ ಕಿಡಿಯಲ್ಲ ಹಚ್ತಾಳೆ. ಒಂದು ವಿಷಯ ಹೇಳಿಲ್ಲ, ಈ ಗಂಡಸರಲ್ಲಿ ಆಗ್ತಿರೋ ಕೆಲಸ ಕೆಲವೊಂದು ಹೆಂಗಸರಲ್ಲ ಆಗ್ತದೆ. ಹೌದು, ಅದಕ್ಕಾಗಿ ಅವಳನ್ನ ಪ್ರಚೋದನೆಯನ್ನು ಕೊಟ್ಟಿದ್ದೇನೆ, ಬಿಡುವುದಿಲ್ಲ ಎನ್ನುವುದು ಸ್ಪಷ್ಟವಾಗಿ ಮುಂದೆ ಅವಳಿಗೆ ನಮ್ಮ ಫೋನ್ ಹೇಳ್ತಾರೆ, ಏನ್ ಹೇಳ್ತಾರೆ? ನಿಮ್ಗೆ ಅವಳ ಮನೆಗೆ ಹಸಿಮೆಂಟಪದಲ್ಲಿ ಇರಬೇಕಾದವರು ನಮ್ಮ ಉಪವನದಲ್ಲಿ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಆದಷ್ಟು ಬೇಗ ಕರ್ಕೊಂಡು ಬನ್ನಿ ಕೇಳೋಳು. ಗೆಳೆಯರ ಮಾತು ಸತ್ಯವಾಯಿತು. ಹಸೆ ಮನೆ ಏರಬೇಕಾದಂತ ಹುಡುಗಿ ಇಂದು ನಮ್ಮ ಉಪವನದಲ್ಲಿದ್ದಾಳೆ ಅಂತಾದ್ರೆ ಇವಳಿಗೆ ಏನು ಕಷ್ಟ ಬಂದಿರಬೇಕು. ಹಾಗಾಗಿ ನಾನೇ ಕೇಳ್ತೇನೆ, ಹುಡುಗಿ ಏನಾಯ್ತು? ಅಂದು ರಾಜ್ಯ ಸೇವೆಯ ಸಂದರ್ಭದಲ್ಲಿ ನಾನು ದುಡುಕಿದೆ ಎಂಬ ಕಾರಣಕ್ಕಾಗಿ ನಿನಗೆ ನಾನು ಹೊಡೆದೇ ಇರುವಂತ ಒಂದೇ ಒಂದು ಕಾರಣವಿದೆ. ಅದೇ ದ್ವೇಷವನ್ನ ಸಾಧಿಸಿ ನನ್ನ ಆಶೆಯೆಲ್ಲ ಪಟ್ಟಗೊಳಿಸಿ ಬಿಟ್ಟೆಯಲ್ಲ. ಇದು ನನ್ನ ಆಶಯ. ಇಂದು ಮದುವೆಯ ಮಂಟಪದಲ್ಲಿ ನಾರಾಯಿಸಬೇಕಾದಂತ ನಾನು ಈ ಒಬ್ಬವರ ಮಧ್ಯದಲ್ಲಿ ಕಣ್ಣೀರನ್ನು ಕಳಿಸುವ ಹಾಗೆ ನೀನು ಮಾಡಿಬಿಟ್ಟೆ ಜನ. ಸಂತೋಷವಾಯಿತ ನಿನಗೆ? ಈಗ ಸಂತೋಷವಾಯಿತ ನಿನಗೆ ಹೇಳು, ನಾನೇನು ಅಪರಾಧ ಮಾಡಿದ್ದೇನೆ? ಆ ಸುಪ್ರೀತರೊಂದಿಗೆ ಸುಖವಾಗಿ ಮಾಡಬೇಕಿರುವಂತ ಆಶೆಯನ್ನ ಕಂಡೆ. ನನ್ನ ಆಶಾ ಗೋಪಯ ನನ್ನ ನೂರಾಗಿ ಹೋಯಿತಲ್ಲ, ನೂರಾಗಿ ಹೋಯಿತು. ಯಾಕೆ ಹೀಗೆ ಮಾಡಿದೆ? ಮದುವೆಯ ದಿನದಲ್ಲಿ ನನ್ನ ಅರಮನೆಗೆ ಯಾಕೆ ಬೆಂಕಿ ಹಾಕಿದೆ ಹೇಳೋ? ಯಾಕೆ ಯಾರಿಗೂ ಕೆಟ್ಟದನ್ನ ಬಯಸುವವನು ನಾನಲ್ಲ. ನಿನಗೆ ಕೆಟ್ಟದನ್ನ ಬೇಕಾದ್ರೆ ನನ್ನ ಗೆಳೆಯರಲ್ಲಿ ಕೇಳು. ಹೌದು ತಾಯಿ, ಕೂಡ ನನ್ನ ಯಾರು ಇಲ್ಲ ಎಂಬ ಹಾಗೆ ಹೇಳ್ತಾ ಇದೀಯ. ಚಿಂತೆಯನ್ನ ಮಾಡಬೇಡ, ನಾನಿದ್ದೇನೆ. ಅವರಿಗೆ ಇಂದಲ್ಲ ನಾಳೆ ಆದರೂ ನಿನಗೆ ಈ ಸ್ಥಿತಿಯ ಕಾರಣ ಯಾರು ಎನ್ನುವುದನ್ನು ನಾನು ಹೇಳಿದ್ದೇನೆ. ಖಂಡಿತವಾಗಿ ನಾನು ತೋರಿಸಿಕೊಡ್ತೇನೆ. ಸಿಂಧರ ಮನೆಗೆ ಸಿಂಧರ ಬರಬೇಕು.
ಬರ್ತೇನೆ. ಹಾ. ನನ್ನ ಆಸೆಯನ್ನ ತೀರಿಸಿಕೊಳ್ಳೋದಕ್ಕೆ ನಿನ್ನ ಅರಮನೆಗೆ ಬರ್ತೀನಿ. ಬರ್ತೀನಿ. ಹೋಗೋಣ. ನಿಮಗೆ ಅವರಿಗೂ ಆಗುದಿಲ್ಲ ಎಂಬ ಕಾರಣಕ್ಕಾಗಿ ಅವಳ ಮದುವೆ ದಿನದಿಂದ ನಮಗೆ ಬೇಕಾಗಿದ್ದೀರಾ? ಯಾಕೆ ಈ ರೀತಿಯಾಗಿ ಮಾಡಿದ್ರಿ? ಇದುವರೆಗೂ ಇತ್ತು. ನೀವು ಬದುಕಿದ್ದೇ ವೇತನ ನಿಮ್ಮ ಬಳಿ ಬರುತ್ತೇ ಇಲ್ಲ. ನಿನ್ನ ತಂದೆ ಕಾರ್ಯವನ್ನು ಎಸಗಿದ್ದಿರ್ತಾರೆ. ನಿನಗೆ ದುಡ್ಡು ಸಿಗಬೇಕಿತ್ತು. ನಾನು ಇಂಥ ಕಾರ್ಯವನ್ನು ಮಾಡಲಿಲ್ಲವೋ, ನಾನು ತಪ್ಪನ್ನು ಮಾಡಲಿಲ್ಲ. ನಿನಗೆ ಭರವಸೆ ಇಲ್ಲ ತಾನೆ? ಇವಾಗ ನಾನು ಹೇಳುವ ಮಾತನ್ನು ಕೇಳು. ಆ ಸೂರ್ಯ ಚಂದ್ರನ ಆಣೆಯಾಗಿಯೂ ಇಂಥ ಕೃತ್ಯವನ್ನು ನಾನು ಎಸಗಿಲ್ಲ ಮಗನೇ, ನಾನು ಎಸಗಿಲ್ಲ ಮಗನೇ. ಅದೇನು ಮಾಡೋಣ, ಆಕೆಯ ಮುಂದೆ ನಿರ್ಧಾರ ಆಗಬೇಕೆನ್ನುವ ಕಾರಣಕ್ಕಾಗಿ ಆಕೆಗೆ ಅನ್ಯಾಯ ಆದದ್ದು ಸತ್ಯ. ಹಾಗಾಗಿ ನಾನು ಸಂತೈಸಿ ಕಲಿತಿದ್ದೇನೆ. ನಾನು ಆಶ್ರಯವನ್ನು ಕೊಡ್ತೇನೆ. ನಿನ್ನಗೆ ಏನು ತೊಂದರೆ ಆಗಿದೆ ಎನ್ನುವುದನ್ನು ನಾನು ಹೇಳ್ತೇನೆ. ಚಿಂತಿಸಬೇಡ. ಯಾರು ಏನು ಎಂಬುವವರಿಗೆ ಯಾರು ಈ ಕೆಟ್ಟ ಕಾರ್ಯವನ್ನು ಎಸಗಿದ್ದಾರೆ ಅವರಿಗೆ ಅರ್ಥವಾಗಬೇಕು, ಯಾರು ಮಾಡಿದ್ದಾರೆ ಎಂಬುದು ಎಲ್ಲವೇನು ಅಲ್ಲಿಯವರೆಗೆ ನಮ್ಮ ಅರಮನೆಯಲ್ಲಿ ಅವರಿಗೆ ಆಶ್ರಯ ಕೊಡಬೇಕು. ಆದಿತಾ ಕಳೆದುಕೊಂಡು ನಂಬಿಕೆಯೇ ಸುಳ್ಳಾಗ್ತದ ಅಂತ ಹೇಳಿ. ಯಾಕೆ ಬಾಬಾ? ಎಷ್ಟೋ ನಂಬಿಕೆ ಇಟ್ಟಿರ್ತೇನೆ, ಆದ್ರೆ ಒಮ್ಮೊಮ್ಮೆ ಆ ನಂಬಿಕೆ ಕೂಡ ಹುಷಿಯಾಗಿ ಬಿಡ್ತದೆ. ಅದಲ್ಲದೆ ಹೋದ್ರೆ ಅಂದು ನಿನ್ನಲ್ಲಿ ಹೇಳಿದಂತ ಮಾತಾದ್ರೂ ಏನು? ಯಾವುದು ಬಾಬಾ? ಹೋಗು ಮಗಳೇ, ಬೆಟ್ಟಾಂತರ ಮನೆಯನ್ನ ಸೇರಿಕೋ. ಸೇರಿದ್ ಹೌದು, ಸೇರಿದ ನಂತರ ಸುಖ ಸಂಸಾರದಿಂದ ಇನ್ನು 4 ಮಕ್ಕಳನ್ನ ಹೆರ್ಲಿಕ್ಕೆ ಬಾಕಿ ಉಂಟು ಅಂತ ಯೋಚನೆ. ಪ್ರಯತ್ನ ಅದೇ, ಮದುವೆಯಾಗಿ 4-5 ಮಕ್ಕಳನ್ನ ಹೆತ್ತು ಮಾವ ಇಲ್ಲಿ ನೋಡು, ಈ ಮಗುವನ್ನು ನೋಡು, ಇದು ಹೇಗೆ ಗುಂಡಿಗೆ ಬೆಳಗ್ಗೆ ಚೆನ್ನಾಗಿ ಗುಂಡು ಗುಂಡು ಕಲ್ಲು ಕಲ್ಲು ಎಂತದ ಮತ್ತೆ ಬಂದೆ ಮಗುವಿಗೆ ನೋಡ್ಲಿಕ್ಕೆ ಇರುವುದು, ಅದನ್ನ ಬಿಟ್ಟು ಬೇರೆ ನೋಡ್ಲಿಕ್ಕೆ ಇರುವುದು. ಅರ್ಥ ಮಾಡ್ಬೋದಿಲ್ಲ ಅವರು. ಇವತ್ತು ನಾನು ಮಗನಲ್ಲಿದ್ದೇನೆ, ಕಷ್ಟ ಆಗ್ತದೆ.
ಅಯ್ಯೋ ಇವತ್ತು ನಾನು ಪುರ್ಸೋತಿಲ್ಲ ನನಗೆ ಹೌದಾ? ಮತ್ತೆ ಕೆಲಸ ಉಂಟು ಅಂತ ಹೇಳು. ಈಗ ಮಗು ಮಗು ನನ್ನ ಹಾಗೆ ಉಂಟು ಅಂತ ನೋಡಿ. ಅಷ್ಟೊತ್ತಿಗೆ ಮತ್ತೆ ಬಂದೆ ಅದು ನನ್ನ ಹಾಗೆ ಉಂಟು ಅಂತ ನೋಡಕ್ಕೆ. ಹಾಗೆ ಏನಾಯ್ತು ಬಾಬಾ? ಆದ್ರೆ ಲಾಲನೆ ಪಾಲೆ ಚಕ್ಕಂದಾಟಿಗೆ ಬರಕ್ಕೆ ಹೆಣ್ಣನ್ನು ನಾನಲ್ಲ. ನಾನು ಹೇಳಿದ ಮಾತಾದ್ರೆ ಏನು? ಅಲ್ಲಿ ಹೋಗು ವಿಕ್ರಾಂತನ ವಂಶವನ್ನ ಸರ್ವನಾಶ ಮಾಡು ಎನ್ನುವುದಾಗಿ ಹೇಳಿಕೊಳ್ಳುವುದನ್ನ ಅದು ಎಷ್ಟು ಬೇಕಿತ್ತಾದ್ರೂ ಇಲ್ಲ ಪುಣ್ಯಾತ್ಮ. ಓ, ನಾನು ಮೌನವಾಗಿದ್ದೀನಿ. ಮೌನವಾಗಿದ್ಯೆ ನೀನು. ನೀವು ತಿಳಿದುಕೊಂಡಂತೆ ತಪ್ಪಾಗಿ ಹೋಯ್ತಲ್ಲ. ಯಾಕೆ ಹೇಳು? ಅವತ್ತೊಂದಿನ ಬರ್ಲಿಲ್ಲ. ಅಲ್ಲ, ನಾನು ಮಾಡಿದ್ದೇನೆ ಇಲ್ಲಿ ಉಪಯೋಗಕ್ಕೆ ಅರ್ಥ ಮಾಡಿ. ಐಗುಡಿಯದ ಚಕ್ರ ಮಾವ, ನನ್ನ ಒಡಲೆ ಇರುವಂತ ಉರಿಯಿಂದ ಹೇಗೆ ಹೇಳಿಕೊಳ್ಳಿ ಮಾವ? ಅಲ್ಲ, ಒಡ್ರೊಳಗೆ ಉರಿಯಕ್ಕೂ ಬೆಂಕಿ ಹಾಕ್ತೇನೆ ಅವನ ನಮ್ಮ. ಬೆಂಕಿ ಹಾಕಿದವರು ಯಾರು ಅಂತ ನಾನು ತಿಳಿಯುವುದಾಗಿ ಇದೇ ಹೇಳುದು ನಾನು. ಅಲ್ಲ ಬೇರೆ ಯಾರು ಅಲ್ಲ ವಿಕ್ರಾಂತನೇ. ಸಾಧಾರಣ ಪ್ರೇಮ ಇಲ್ಲ ಬಿಡು. ಅವರೇ ಆಗಿರ್ಬೋದು ಆದ್ರೆ ನಾನೀಗ ಇದ್ದಂತೂ ಅವರ ಆಶಯದಲ್ಲಿದ್ದಾನೆ. ಹಾಗಾಗಿ ಅವರನ್ನು ಕೊಲ್ಲುವುದಿಲ್ಲ ಅಂತ ನೀವು ತಿಳಿದುಕೊಳ್ಳಬೇಡಿ. ಮತ್ತೆ ಕೊಲ್ಲಬೇಕಾದ್ರೆ ಸಮಯವೂ ಬೇಕಾಗ್ತದೆ. ಸಮಯ ಇನ್ಯಾಕೆ ಮಗಳೇ? ಹೆಣ್ಣಾಗಿರುವಂತ ನಾನು ಅಷ್ಟು ಬೇಗನೆ ಕಾರ್ಯವನ್ನು ಮಾಡಲು ಸಮಯ ಬೇಕಂತೆ. ಇನ್ನು ಸಮಯ ಇಟ್ಕೊಂಡ್ರೆ ಬೆಳೆದಾಗುತ್ತಲ್ಲ ಪುಣ್ಯಾತ್ಮ. ಬೆಂಕಿ ಉಳಿದವರು ಹಾಕುತ್ತೆ. 4 ಜನ ಇದ್ದಾರೆ, ಅವರು ಹೋಗ್ತಾರೆ. ಅದೇ ಹೇಳುವುದು. ಮಾವ, ಯೋಚನೆ ಮಾಡಬೇಡಿ ಮಾವ. ಈ ನಿಮ್ಮ ಸೊಸೆ ಆಡಿದ ಮೇಲೆ ಮುಗಿದು ಹೋಯಿತು. ಅವರಿಬ್ಬರ ಕತೆ ಮುಗಿದ ಹಾಗೆ ಇಂದು ನಾಳೆಯೂ ಕತೆ ಮುಗಿದು ಮದುವೆ ಆಗ್ಲಿಕ್ಕೆ ಬಂದದ್ದು ನೀನು. ಖಂಡಿತ ಇಲ್ಲ ಮಾವ. ಇಂದು ನಾಳೆ ನೀವು ಸ್ವಲ್ಪ ಹೊತ್ತಿನಲ್ಲಿ ಕತೆ ನಾನು ಮುಗಿಸಿಬಿಡುತ್ತೇನೆ. ಮುಕ್ತಿ ಅಲ್ವಾ? ಮುಕ್ತಿ ಅಲ್ವಾ? ನಿನ್ನೆ ಬಂದು ನೀನೇ ಮುಗಿಸ್ಬೇಕು. ಇಂಥವರಿದ್ರೆ ಮುಗಿಸ್ಲಿಕ್ಕೆ ಅಲ್ಲ, ಬಿಡಲ್ಲ. ಅಲ್ಲ, ಅಲ್ಲ. ಆದ್ರೆ ಪುಣ್ಯ ಸ್ವಲ್ಪ ಸಮಯದಲ್ಲಿ ಮುಗಿಸಿಬಿಡುತ್ತೇನೆ. ವೈಕುಂಠ, ನೀನು ಅವನ ಗೆಳೆಯ ಅಲ್ವೇ? ಯಾರು ನಂಬಬಹುದು? ಯಾವ ಹೊತ್ತದಲ್ಲಿ ಯಾವ ಹಾವಿಗೆ ಎನ್ನುವುದರ ಬಗ್ಗೆ ಸ್ವಲ್ಪ ಪರೀಕ್ಷೆ ಇರ್ತದೆ. ನಿನ್ನ ಮಾತಿನ ಅರ್ಥ ಏನಂತ ಗೊತ್ತಾಗ್ಲಿಲ್ವ ನಮ್ಮ? ನೀ ತಿಳಿದ ಹಾಗೆ ನನ್ನ ಮಿತ್ರ ಅಂತವನಲ್ಲಮ್ಮ. ಓಹೋ, ಯಾಕಂದ್ರೆ ಹೇಳ್ತಾ ಇರೋದು ನೀನೀಗ? ನನ್ನ ಮಿತ್ರನ ಬಗ್ಗೆ ಚಿತ್ತನ ಕಥೆಯ ಕೇಳಬೇಕು ಹೇಳು. ಅವನಂತವನಲ್ಲ. ಅವನು ಒಳ್ಳೆ ಹುಡುಗ. ಯಾಕೆ ಈಗ ಅವನ ಮೇಲೆ ಅನಿಲ್ಲ? ಅಂದ್ರೆ ಅವನು ಒಳ್ಳೆಯವ, ನಾನು ಕೆಟ್ಟವಳು. ಯಾರು ಕರೆದರು?
ಯಾರ ಗೆಳೆಯ ನೀನು? ನನ್ನ ವೈರಿಯ ಗೆಳೆಯ. ಹಾಗಾದ್ರೆ ನಾನು ಕೆಟ್ಟವಳು, ನಿನ್ನ ಗೆಳೆಯ ಬಹಳ ಒಳ್ಳೆಯವಳು ಅಂತ ಭಾವಿಸಿದ್ದು ನಾನು. ನೀನು ಭಾವಿಸಿದ್ದು ಹಾಗೆ, ನಾನು ಭಾವಿಸಿದ್ದು ಹಾಗೆ. ಆಡಿದಂತ ಮಾತನ್ನು ಕೇಳಿದಾಗ ಭಾವಿಸಿದ್ದು ಹಾಗೆ. ನಾನು ಭಾವಿಸಿದ್ದು ಹಾಗೆ. ನಿನಗೆ ನಿನ್ನ ಗೆಳೆಯ ಎಷ್ಟು ಒಳ್ಳೆಯವನೋ ನನಗೆ ನಿನ್ನ ಗೆಳೆಯ ಅಷ್ಟೇ ಕೆಟ್ಟವನಾಗಿದ್ದಾನೆ. ತಾಯಿ, ಒಂದು ಮಾತನ್ನು ಹೇಳ್ತೇನೆ. ಏನು? ನನ್ನ ಮಿತ್ರ ಇಂದಲ್ಲ ನಾಳೆ ಒಳ್ಳೆಯವನಾಗಿ ಮಾಡಿ ತೋರಿಸ್ತೇನೆ ನಾನು. ನಿನ್ನ ಮಿತ್ರ ಒಳ್ಳೆಯವರಾಗಿ ನೀನು ಮಾಡಬಹುದು, ಆದ್ರೆ ನನಗಾದಂತ ಅನ್ಯಾಯ ಮಾಡಿದವರು ಯಾರು ಎಂಬುದಾಗಿ ತೋರಿಸುವ ಸಾಮರ್ಥ್ಯ ಉಂಟು ನನ್ನಲ್ಲಿ. ನಾರಿಗೆ ಕ್ಷಮಿಸು ನಿನ್ನ ಈ ವೈಕುಂಠ ಸಾಮಾನ್ಯರಲ್ಲ ತಾಯಿ. ಇದು ನಿನಗಾಗಿರುವಂತ ಅನ್ಯಾಯದ ಬಗ್ಗೆ ಇಂದಲ್ಲ ನಾಳೆ ಎತ್ತಿ ಹಿಡಿದು ತೋರಿಸಿದಂತೆ ಇವನು ವೈಕುಂಠದಲ್ಲ, ಇವನು ವೈಕುಂಠದಲ್ಲ, ಇವನು ವೈಕುಂಠದಲ್ಲ ತಾಯಿ. ಮಾತನ್ನು ನೆನಪಿಟ್ಟಿಕೋ. ಖಂಡಿತವಾಗಿಯೂ ಎಂತಾದ್ರೂ ಬಹಳ ಬೇಸರ ಆಯ್ತಲ್ಲ ನಿಮ್ಗೆ ಹೌದಪ್ಪ. ಎಂತ ಬೇಸರ? ಬೇಸರ ಅಂದ್ರೆ ಮತ್ತೇನು ಅಲ್ಲ, ನನ್ನ ಮಿತ್ರ ನಾಗಭೂಷಣ ಇಲ್ವಾ, ಇಲ್ಲದ ಅವೆಲ್ಲ ಹೋಗ್ಲಿಲ್ಲ, ಅಲ್ಲೇ ಇದ್ದಾನೆ. ನಿಮ್ಗೆ ಗೊತ್ತಿಲ್ಲ? ಗೊತ್ತುಂಟು, ಜೊತೆಯಾಗಿದ್ದವರು, ಜೊತೆಯಾಗಿದ್ದವರು. ಊಟಿ ಆಡು, ಹೌದಪ್ಪ, ಒಟ್ಟಿಗೆ ಊಟ ಮಾಡುವುದು. ಹೌದಪ್ಪ. ಆದ್ರೆ ಅವನು ಬೇಸರದಲ್ಲಿದ್ದಾನೆ. ಬೇಸರದಲ್ಲಿ ಇರುವವನಿಗೆ ಒಂದು ಮದ್ದು ಬೇಕಲ್ಲ ಬೇಸರ ಕಲಿಯುವುದಕ್ಕೆ. ಮಧುರಾಪಾನದಲ್ಲಿ ವೈಕುಂಠರು ಕರೆದೋದಾಡುತ್ತದೆ. ಮಧುರಾಪಾನದಲ್ಲಿ ವೈಕುಂಠರು ಕರೆದೋದಾಡುತ್ತದೆ. ವೈಕುಂಠರು ಕರೆದೋದಾಡುತ್ತದೆ. ಸುರಯನು ಮುಡಿಯುತ್ತದೆ, ಸುರಯನು ಮುಡಿಯುತ್ತದೆ. ವೈಕುಂಠರು ಕರೆದೋದಾಡುತ್ತದೆ. ಓ ವೈಕುಂಠ, ಯಾರೋ ಉಂಟಲ್ಲ ವೈಕುಂಠ. ನೀನು ನಾನು ತನ್ಮೈ ತನ್ಮೈ ನೀನು ತಗೊಂಡು ಹಾಕ್ಬೇಕಲ್ಲ. ಎಲ್ಲೋ ಹೋಗ್ಬೇಕು, ಇಲ್ಲೇ ಇದೆ. ಅದೇ ಅಂತಲ್ಲ ಕೈಯಲ್ಲಿ ಜೀವ ಕೊಟ್ಟೇನು ಬೇಕಾದ್ರೆ ಜೀವಕ್ಕೆ ಜೀವ ಕೊಟ್ರೆ ಕೊಟ್ಟೇನು ನಾನು ಜೀವ ತೆಗೆದು ತಗೊಂಡು ಹೋಗ್ಲಿಕ್ಕೆ ಎಷ್ಟೊತ್ತು ಬೇಡ. ಇದಕ್ಕೆ ಜೀವ ತೆಗಿದ್ದೇನೆ ಅದಕ್ಕಲ್ವ, ನಿನ್ನ ಜೀವ ತೆಗೆದ್ರೆ ಇದು ನನಗೆ ಸಿಗುದಿಲ್ವಾ? ಹಾಗಾಗಿ ಏನಾದ್ರು ಅಷ್ಟೇ. ಅದು ಸಿಗುದಿಲ್ಲ, ಅದು ಸಿಗುದಿಲ್ಲ. ಹೌದು, ನೀನು ಹೋಗಿದ್ದಾರೆ ಬೇಗ ಹಿಡ್ಕೊಂಡು ಬಂದಿದ್ಯಾ? ಸ್ವಲ್ಪ ಕೂಡ ಆರೋಗ್ಯ ಸ್ವಲ್ಪ ಕೂಡ ಯಾರಿಗೂ ಹೇಳುದಿಲ್ಲ, ಯಾರಿಗೂ ಹೇಳುದಿಲ್ಲ. ಇಷ್ಟೊತ್ತಿಗೂ ನೀನು ಕಷ್ಟ ಪೂಜೆ
ನೋಡ್ತಾ ಇದ್ದಾರೆ ಕತೆ ಬರುತ್ತೆ ಅವ್ನಿಗೆ ನಾಯಿ ಬಿಡುವಂತ ಅದೇ ಕೋಳಿ ಕುಂದ ಇತ್ತ ನಿನ್ನ ಹತ್ರ ಅನ್ಕೊಂಡು ಕುಡುವಾಗ ಈರುಳ್ಳಿ ಇದೆಯಲ್ಲ ಆಗ ನೀವು ಹೋಗ್ತಾನೆ ಇದು ಏನು ಉದ್ಯೋಗ ಇದು ಅದು ಹೇಳೋದಾಗಿತ್ತಲ್ಲ ಹೇಳ್ಬೇಡ ತಮ್ಮಯ್ಯ ನಾನು ಕೂತವನ್ನ ನನ್ನ ಜೊತೆಗೆ ಅವನು ನಾನು ಎಲ್ಲಿಗೆ ಬರ್ತಕ್ಕೆ ಸೂಡಿ ಇಟ್ಕೊಂಡ ಅವ್ರು ಬೆಳಗ್ಗೆ ಮುಂಚೆ ತಗೋಯ್ಕ ಎಲ್ಲಿ ಬರ್ತಕ್ಕಮ್ಮ ಬೆಂಕಿ ಹಾಕುಗ ಯಾರು ಮನೆಗೆ ಮರ ಬೆಂಕಿ ಅರಮನೆಗೆ ಬೆಂಕಿ ಹಾಕುಗ ಅರಮನೆ ಬೆಂಕಿ ಹಾಕಿ ನಾವೇ ಹಾಕಿ
ಹೇಳಿದ್ರೆ ಅಂತ ಇನ್ಮೇಲೆ ನಾಳೆ ನಾನು ಯಾರನ್ನು ಕಂಡಿಟ್ಟು ಯಾರಾದ್ರೂ ಸಾಮಾನ್ಯ ಕೆಲಸ ಮಾಡಿಲ್ಲ ನಾನು ಕೆಲಸ ಮಾಡಿಲ್ಲ ನಾನು ತಗೊಂಡು ಬೇರೆ ಮಾಡ್ಕೊಬೇಡಿ ಸತ್ಯ ಬಾಯಿ ಬಿಡಿಸಲ್ಲ ಇಡೀ ಊರೇ ನನ್ನ ಸತ್ಯ ಈಗ ಅರಮನೆ ಯಾರು ಅಲ್ಲ ನೀವು ಒಬ್ಬರಿನೊಬ್ಬ ನೀವು ಒಬ್ಬರಿನೊಬ್ಬ ಹೇಳ ಮಗನೇ ಹೇಳ ಹೇಳ ಮಗನೇ ಇನ್ನೊಬ್ಬಿದ್ದಾನೆ ಹಾಗಾಗಿ ಇವನನ್ನು ಸುಮ್ಮನೆ ಬಿಡುವುದಕ್ಕುಂಟಾ ಇವನಿಗೆ ಶಿಕ್ಷೆ ಕೊಡಬೇಕು ಶಿಕ್ಷೆ ಕೊಡ್ಬೇಕಂತಂದ್ರೆ ಅಪ್ಪ ಅರಮನೆಗೆ ಬೆಂಕಿ ಇಟ್ಟವರು ಯಾರು ಎನ್ನುವುದಾಗಿ ಯೋಚನೆ ಮಾಡ್ತಾ ಇದ್ದವರು ನಾವು ಬೇರೆ ಯಾರು ಅಲ್ಲ ಇವನೇ ಬೆಂಕಿ ಇಟ್ಟವರು ಅನಿರೀಕ್ಷಿತವಾದ ಕಾರ್ಯ ಬಂದಿದ್ದೇನೆ. ಹೌದೇನು ಅರಮನೆಗೆ ಬೆಂಕಿ ಹಚ್ಚಿದವರು ನೀನು ಎಂಬುದಾಗಿ ಈತ ಹೇಳ್ತಾ ಇದ್ದಾನೆ. ಇವರಿಗೆ ನೀವೇ ಹೇಳಬೇಕಾಗತ್ತ ಅಂತ ಹೇಳಿ. ಯಾಕೆ ಬೆಂಕಿ ಹಚ್ಚಕ್ಕೆ ಅದು ನಿಮ್ಗೇನಾಯ್ತು? ಯಾಕೆ ಬೆಳಿಗ್ಗೆ ಏನಾದ್ರು ಬೇರೆ ಕೆಲಸ ಹಾಗಾಗಿ ಮಗನೇ ಇವನನ್ನು ಸುಮ್ಮನೆ ಬಿಡಬಾರದು. ನಮ್ಮ ರಾಜ್ಯದಿಂದ ಹೇಳ್ಬೇಕು, ಇಷ್ಟೆಲ್ಲ ಹೇಳ್ಬೇಕಿದ್ರೆ ನಾನು ಮೊದಲೇ ಹೇಳುದು ಏನು ಸರಿಯಾಗಿ ಕರೆದ ಸಮಯಕ್ಕೆ ಬರಬೇಕು, ಎಲ್ಲ ತಿಳ್ಕೊಳ್ಬೇಕು. ಆಗುದಿದೆ ನಿಮಗೇನಾಯ್ತು? ಇದು ವಿಷಯ ನಾನು ಸುಳ್ಳು ಹೇಳಿಲ್ಲ. ಮನೆಗೆ ವಿಷಯವನ್ನು ಹೇಳಿದ್ದೇವೆ. ಅರಮನೆಗೆ ಬೆಂಕಿ ಹಾಕಿದ್ದು ನಾವೇ ಧೈರ್ಯವಂತಲ್ಲ ನಾವು ಹೇಳಿಲ್ಲ. ಸಾಕ್ಷಿ ಉಂಟು. ನಿನ್ನ ಆತ್ಮೀಯ ಮಿತ್ರನೇ ಹೇಳಿದ್ದು. ನಾನು ಆತರ ಮಾಡುವವನ್ನೇ ನಾವೇ ಅಲ್ಲ, ನೀವು ಯಾಕೆ ಹೇಳ್ತಾ ಇದ್ದಾನೆ. ಕೊಡ್ತಾವ ನಾಳೆ ಮಧ್ಯದಲ್ಲಿ ಬೀಳುವುದಿಲ್ಲ ಅಂತ ಯಾರು? ಅದು ಕರ್ಕೊಂಡು ಬಂದಿದ್ದೇನೆ. ಅವ್ರು ಹೇಳಿ ಮಾತ್ರ ಹೋಗ್ತೀರಾ ನೀವು? ಅವನ ಬಾಯಿ ಬಿಡಿಸುವುದಕ್ಕೆ ತುಂಬಾ ಕಷ್ಟಪಟ್ಟಿದ್ದೇವೆ ನಾವು. ಕಷ್ಟಪಟ್ಟಿದ್ದೀರಿ ಗೊತ್ತಾಯ್ತು. ಬಾಯಿ ಬಿಡಿಸು ನೋಡು ಆಗ್ಬಹುದು. ಬಾಯಿ ಬಿಡಿಸು ಒಮ್ಮೊಮ್ಮೆ ನೈಜ ಪ್ರದರ್ಶನ ಕೂಡ ಈಗ ಬರ್ತದೆ ಅಲ್ವಾ? ಮತ್ತೆ ಅದೇ ಪುಣ್ಯ ಇಲ್ಲಿಗಾಗುವುದಿಲ್ಲ ನಿನ್ನ ಮಿತ್ರನಿಗೆ. ನಾನು ಆಯ್ಕೆ ಮಾಡಿದವರಲ್ಲ. ನನಗೆ ಬೆಂಕಿ ಹಾಕುವಂತ ಅಂತ ಕೆಟ್ಟ ಮಾತು ಅಯ್ಯೋ ಅಲ್ಲ ಎಂಬುದಾಗಿ ಹೇಳ್ತಾ ಇದ್ದೀಯಲ್ಲ, ಯಾಕೆ ಸುಳ್ಳು ಹೇಳ್ತಾ ಇದ್ದೀಯ? ಈತನೇ ಸುಳ್ಳು ಹೇಳ್ತಿದ್ದೇನೋ ಅಲ್ಲ ನೀನು ಸುಳ್ಳು ಹೇಳ್ತಾ ಇದ್ದೀಯ. ಹೌದೇನು? ಅರಮನೆಗೆ ಇಬ್ಬರು ಸೇರಿ ಬೆಂಕಿ ಹಾಕಿದ್ದೇವೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಮಗನೇ ಇವನನ್ನು ಹೀಗೆ ಬಿಡಬಾರದು. ಇವನನ್ನು ಇಷ್ಟೆಲ್ಲ ಗೊತ್ತಾಯಿರುವಂತಾದ ಮೇಲೆ ಏನು ನಿಮಗಿರುವುದೇ ಯಾರನ್ನ ನನ್ನ ತಡೆಯುತ್ತೀರಿ? ತಡೆಯಲಿಕ್ಕೆ ಯಾರಿದ್ದಾರೆ? ಅಂತ ಶಕ್ತಿಶಾಲಿಗಳು ಯಾರಿದ್ದಾರೆ? ಅಂದು ನಿಮ್ಮಲ್ಲಿ ಜಗಳದ ಬೀಜವನ್ನು ಬಿತ್ತಿದವನು ನಾನೇ. ಇಂದು ಅರಮನೆಗೆ ಬೆಂಕಿಯನ್ನು ಇಟ್ಟವನು ನಾನೇ. ಈ ಅಭಿನೇತ್ರಿಯನ್ನ ಪ್ರೇರೇಪಿಸಿ ನಿಮ್ಮನ್ನ ಸಂಹಾರ ಮಾಡಲಿಕ್ಕೆ ಕಳುಹಿದವನು ನಾನೇ. ಏನು ಮಾಡ್ತೀರಿ?
ನಿನಗೆ ಶಿಕ್ಷೆ ಗೊತ್ತುಂಟಾ? ಶಿಕ್ಷೆ ಕೊಡ್ಬೇಕಿದ್ರೆ ನಿನ್ನ ಕೂರಸ್ತ್ರಿಂದ ನಿನ್ನ ತಲೆಗೆ ಏನುಂಟು? ನನ್ನ ಆತ್ಮೀಯ ಒಬ್ಬ ಇದ್ದಾನೆ. ಅವನನ್ನು ಸ್ವಲ್ಪ ಮಾತಾಡಲಿಕ್ಕೆ ಬಂತು. ಏನು ಮಾತಾಡುದು? ಒಂದು ಬಾರ ದಾರಿ ಬಿಡುವುದೆಲ್ಲ ದಾರಿ ನಾನು ಮಾಡಿ ಕೊಡ್ತೇನೆ ನಿನಗೆ. ಪಾಪಿ ಮಗನೇ, ಅವರಿಗೆ ಎಷ್ಟು ಒಳ್ಳೆಯವರು ನೀವು. ನೀತಿವಂತ, ಗುಣವಂತ, ಶೀಲವಂತ. ಯಾರ ಮನೆ ಯಾವ ರೀತಿ ಹಾಳು ಮಾಡಬೇಕಂತ ಬೇರೆ ಕಡೆಯನ್ನು ಕೊಟ್ಟಿಲ್ಲ. ಎಲ್ಲ ಅನ್ನುವುದೇ ಈಗ ನಿನಗೆ ಅನ್ನ ನೀರು ಕೊಡ್ಬೇಕಂದ್ರೆ ನಾವೀಗ ಹೇಳ್ಕೊಂಡಿದ್ದೀನಿ. ಅನ್ನದ ಜೊತೆಗೆ ನೀರನ್ನು ಕೊಡ್ತೇನೆ ನಾನು. ನೀರ ಪಾಪಿ ಮಗನೇ, ಅದಕ್ಕೆ ಅಂತ ಒಳ್ಳೆಯವನಾಗಿದ್ದಂತ ನನ್ನನ್ನ ರಾಜ್ಯದ ಆಸೆ, ಪೀಠದ ಆಸೆಯಿಂದ ನನ್ನನ್ನ ಪ್ರೇರೇಪಿಸಿದವನು ನೀನು. ಅಷ್ಟೇ ಮಾತ್ರವಲ್ಲ, ಇಡೀ ಕಥೆಗೆ ಖಳನಾಯಕನಾದವನು ನೀನು. ಸರಿಯಾಗಿದ್ದಂತ ನನ್ನನ್ನ ಮಂಕು ಬೂದಿ ಎರಚಿ ನನ್ನನ್ನ ದಾರಿ ತಪ್ಪುವ ಹಾಗೆ ಮಾಡಿದವನು ನೀನು. ಇನ್ನೂ ನೀನಿದ್ರೆ ಪ್ರಪಂಚದಲ್ಲಿ ಕೆಲವು ಮಂದಿಗಳು ಸರಿಯಾಗಿರುವುದಿಲ್ಲ. ನೀನಿರ್ಬೇಕಾದಂತ ಜಾಗವೇ ಅದಕ್ಕೆ ಮಾಡಿದ ತಪ್ಪನ್ನೇ ಮತ್ತೆ ಮತ್ತೆ ಮಾಡ್ತಾ ಇದ್ದೀಯಾ? ಸತ್ಯ. ಒಂದು ಬಾರಿ ಹೇಳಿದೆ, ಗಡಿ ನಿಜ ಇದ್ದಾರೆ. ಏನು ಮಾಡ್ತೇನೆ ನಿಂತ್ಯಾ? ಏನು ಮಾಡ್ತೀಯ? ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಇರು. ಹೋಗು. ಸತ್ಯನ ಕೆಳಗಡೆ ಹಾಕು. ಬಿಡ್ಲಿಕ್ಕಿಲ್ಲ. ಬಿಡ್ತೇನೆ. ಬಿಡುವುದಿಲ್ಲ. ನನ್ನಿಂದ ಅಪರಾಧವಾಗಿ ಹೋಯಿತು. ಮೊದಲೇ ತಪ್ಪನ್ನು ತಿಳಿದುಕೊಂಡು ದ್ವೇಷವನ್ನ ಸಾಧಿಸುವುದಕ್ಕೋಸ್ಕರ ಇಲ್ಲಿಯೇ ಬಂದು ನಿಮ್ಮನ್ನ ಕೊಲ್ಲಬೇಕೆಂಬುದಕ್ಕಾಗಿ ಕಾಯುತ್ತಾ ಇದ್ದವನು ನಾನು. ಅದೇ ಈ ಪಾಪಿ ನನ್ನ ಮಾವ ಇಂಥ ಕೃತ್ಯ ಮಾಡಿದ್ದರಿಂದ ನಾನು ಯೋಚನೆ ಮಾಡಲಿಲ್ಲ. ನನ್ನಿಂದ ತಪ್ಪಾದ್ರೆ ಕ್ಷಮಿಸಬೇಕು ಅಂತ ಬೇಡಿಕೊಳ್ತೇನೆ. ನನ್ನಿಂದ ತಪ್ಪಾಗಿ ಹೋಯಿತು. ಚಿಂತನೆ ಬೇಡ. ಯಾರು ಯಾರ ಮನೆಯ ನೀರನ್ನು ಕುಡಿಯದೆ ಯೋಗ್ಯತೆ ಇದೆಯೋ ಮದುವೆ ಋಣಾನುಬಂಧ ಎಂದು ಹೇಳ್ತಾರೆ. ಮಾತ್ರವಲ್ಲ, ಯಾರು ಯಾರನ್ನ ಮದುವೆಯಾಗಬೇಕು ಅದು ದೇವರ ಇಚ್ಛೆ. ಹಾಗಾಗಿ ಇದಕ್ಕೆ ಋಣಾನುಬಂಧನೆ ಎನ್ನುತ್ತಾರೆ. ಯಾರಿಗೆ ಮದುವೆ ಮಾತ್ರವಲ್ಲ, ನನ್ನ ಮಗನಾಗಿರುವಂತ ಪ್ರಸಿದ್ಧನಿಗೆ ನಿನ್ನನ್ನು ಕೊಟ್ಟು ಮದುವೆ ಮಾಡುತ್ತೇನೆ. ಅಲ್ಲದೆ ನೀನು ನಮ್ಮ ಮನೆಯ ದೀಪವನ್ನು ಬೆಳಗಬೇಕು. ಹಾಗಾಗಿ ನನ್ನ ಮಗನನ್ನು ಮದುವೆಯಾಗಿ ಋಣಾನುಬಂಧ ಎಂದು ಅರ್ಥ ಇರಲಿ, ಋಣಾನುಬಂಧವಾಗಲಿ. ಕೃಷ್ಣ